ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ಸೆನ್ಸ್ ಅಂತ ಒಂದು ಹೊಸ ಬ್ರ್ಯಾಂಡ್ ಅವರು ಕಳಿಸಿರುವಂಥ ಸ್ಪೆಷಲ್ ಬಾಕ್ಸ್ ಇದಾಗಿದೆ. ಸೆನ್ಸ್ ಅಂತ ಅಂದರೆ SENS, ಕನ್ಫ್ಯೂಸ್ ಮಾಡ್ಕೊಂಬಿಡಿ ಆಯಿತಾ. ಸೊ ಆ್ಯಕ್ಚುಲಿ ಇವ್ರು ಹೇಳೋ ಪ್ರಕಾರ ಇದು ನಮ್ಮ ಭಾರತದ ಮೊಟ್ಟ ಮೊದಲ 100% ಮೇಡ್ ಇನ್ ಇಂಡಿಯಾ ವೇರಬಲ್ ಬ್ರ್ಯಾಂಡ್ ಆಗಿರುವಂಥದ್ದು. ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಭಾರತ ದೇಶದಲ್ಲೇ ಆಗುತ್ತಂತೆ. ಎಷ್ಟು ನಿಜ ಅಂತ ಗೊತ್ತಿಲ್ಲ, ಆದರೂ ಕ್ರೇಜಿ ವಿಷಯ ಅದು ನಿಜ ಆಗಿದ್ರೆ. ಸೊ ಆ್ಯಕ್ಚುಲಿ ಈ ಒಂದು ಸೆನ್ಸ್ ಬ್ರ್ಯಾಂಡ್ ಏನಿದೆ ಇದು ಜೈನಾ ಗ್ರೂಪ್ ಅಂಡರ್ ಬರ್ತಾ ಇರುವಂಥದ್ದು ಆಯಿತಾ. ಜೈನಾ ಗ್ರೂಪ್ ಆ್ಯಕ್ಚುಲಿ ಈ ಒಂದು ಫೀಲ್ಡಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂಥ ಬ್ರ್ಯಾಂಡು. ಸೊ ನಾನಿವತ್ತಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿ ಇದರೊಳಗಡೆ ಇರುವಂಥ ಗ್ಯಾಜೆಟ್ನ ಕೂಡ ಅನ್ಬಾಕ್ಸ್ ಮಾಡಿ ಆ ಗ್ಯಾಜೆಟ್ಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡುವ ಸಮಯ. ಈ ಒಂದು ಬಾಕ್ಸ್ನ ಮೇಲೆ ಆ್ಯಕ್ಚುಲಿ ಲೆಟ್ಸ್ ಮೇಕ್ ಸೆನ್ಸ್ ಅಂತ ಬರೆದಿರುವಂಥದ್ದು ಆಯಿತಾ. ಸೊ ಫಸ್ಟು ಈ ಒಂದು ಟೇಪನ್ನು ಓಪನ್ ಮಾಡೋಣ. ಓಕೆ, ಈ ಒಂದು ಟೇಪನ್ನು ಓಪನ್ ಮಾಡಿ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಇದ್ರ ಒಳಗಡೆ ಒಂದು ಸಣ್ಣ ಶೀಟು, ಅದ್ರ ಮೇಲೂ ಕೂಡ ಲೆಟ್ಸ್ ಮೇಕ್ ಸೆನ್ಸ್ ಅಂತ ಬರೆದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಅದರ ಕೆಳಗಡೆ ಟೋಟಲ್ 4 ಗ್ಯಾಜೆಟ್ಗಳು ನಿಮಗೆ ಸಿಗ್ತಾ ಇದೆ. ಒಂದು ನೆಕ್ ಬ್ಯಾಂಡು, ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಡು, 2 ಸ್ಮಾರ್ಟ್ ವಾಚ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ ಕಂಪ್ಲೀಟ್ ಆಗಿ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗ್ಯಾಜೆಟ್ ಇದಾಗಿದೆ. ಈ 4 ಕೂಡ ಫಸ್ಟು ಅನ್ಬಾಕ್ಸ್ ಮಾಡಿಕೊಂಡು ಆ ಗ್ಯಾಜೆಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫಸ್ಟು ಈ ಒಂದು ನೆಕ್ ಬ್ಯಾಂಡಿಂದ ಶುರು ಮಾಡ್ತೀನಿ ನಾನು. ಗಮನಿಸ್ತಾ ಇದ್ದೀರಾ, ಈ ಒಂದು ನೆಕ್ ಬ್ಯಾಂಡ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತಾ ಇದೆ. MJ2 ಅಂತ ಒಂದು ಮಾಡೆಲ್ನ ಹೆಸರು. ಆ್ಯಕ್ಚುಲಿ ಈ ಒಂದು ನೆಕ್ ಬ್ಯಾಂಡ್ ಲಿಟ್ರಲಿ 1200 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಒಂದು ಒಳ್ಳೆಯ ಪ್ರೈಸ್ ರೇಂಜು, 1200 ರೂಪಾಯಿ ಅಂತ ಅಂದರೆ. ಮೊದಲದಾಗಿ ಈ ಒಂದು ನೆಕ್ ಬ್ಯಾಂಡನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಏನೇನೋ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ನೆಕ್ ಬ್ಯಾಂಡ್ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ನಿಮಗೆ USB Type-C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇರುವಂಥದ್ದು. ನಿಮಗೆ ಯಾವುದೇ ಸಿಲಿಕಾನ್ ಟಿಪ್ಸ್ ಸಿಗ್ತಾ ಇಲ್ಲ, ಮೋಸ್ಟ್ಲಿ ಮಿಸ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಮೊದಲದಾಗಿ ಒಂದು ನೆಕ್ ಬ್ಯಾಂಡ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಸಾಲಿಡ್ ಆಗಿದೆ ಆಯಿತಾ. ಈ ಒಂದು ಪ್ರೈಸ್ ನನಗೆ 1200 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಬಿಲ್ಡನ್ನು ಹೊಂದಿರುವಂಥ ನೆಕ್ ಬ್ಯಾಂಡ್ ಅಂತ ಬೇಕಾದರೂ ಅನ್ಬೋದು ಆಯಿತಾ. ನನಗೆ ತುಂಬ ಇಂಪ್ರೆಸಿವ್ ಅನಿಸಿದ್ದು, ಒಂದು ಬೆಲೆಗೆ ಮ್ಯಾಗ್ನೆಟಿಕ್ ಪವರ್ ಆನ್ ಆಫ್ ಕೊಟ್ಟಿದ್ದಾವೆ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಪವರ್ ಆನ್ ಆಗುತ್ತೆ, ಕ್ಲೋಸ್ ಮಾಡಿದ ತಕ್ಷಣ ಪವರ್ ಆಫ್ ಆಗುತ್ತೆ. ನನಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳಲ್ಲಿ ಇದು ಸಿಗೋದಿಲ್ಲ. ಮತ್ತು ತುಂಬ ಲೈಟ್ ವೇಟ್ ಇದೆ, ಕುದಿಗೆ ಹಾಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಫೀಲು. ಮತ್ತು ತುಂಬ ದೊಡ್ಡ ಡ್ರೈವನ್ನು ಕೂಡ ಕೊಟ್ಟಿದ್ದಾರೆ ಆಯಿತಾ. ಸುಮಾರು 12 mm ಡ್ರೈವ್ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಒಂದು ಒಳ್ಳೆಯ ವಿಷಯ. ಮತ್ತು 24 ಗಂಟೆ ಕಂಪ್ಲೀಟ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಮತ್ತು ಡ್ಯುಯಲ್ ಪೇರಿಂಗು, 2 ಫೋನ್ಗಳಿಗೆ ಒಂದೇ ಎಟ್ ಅ ಟೈಮ್ ನೀವು ಪೇರ್ ಕೂಡ ಮಾಡ್ಬೋದಾಯ್ತಾ. ಮತ್ತು ಲೇಟೆನ್ಸಿ ಕೂಡ ತುಂಬ ಒಂದು ಲೆವೆಲ್ಗೆ ಕಡಿಮೆ ಇದೆ. IP ರೇಟಿಂಗ್ ನಂಗೆ ಅನ್ನಿಸ್ದಂಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಮೋಸ್ಟ್ಲಿ ಇರಬಹುದು. ಒಂದು ಬೇಸಿಕ್ IP ರೇಟಿಂಗ್ ನಂಗೆ ಅನ್ನಿಸ್ದಂಗೆ ಇರುತ್ತೆ ಇದರಲ್ಲಿ. ಸೊ 1200 ರೂಪಾಯಿ ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಬೇಸ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಲ್ಲ ನಾನು. ಕಿತ್ಕೊಂಡು ಹೋಗೋ ಥರ ಕೇಳಲ್ಲ. 12 mm ಡ್ರೈವ್ ಇದ್ರೂ ಕೂಡ ಅಷ್ಟೊಂದು ಜೋರ ಕೇಳುತ್ತೆ ಅಂತ ಅನಿಸಿಲ್ಲ. ಒಟ್ಟಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಸೊ ನೋಡಿ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಹೆಂಡ್ರಿಕ್ಸ್ 1 ಅಂತ ಆಯಿತಾ. ಸೊ ಇದೊಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿದೆ. ಮೊದಲನೇದಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇದ್ರೊಳಗಡೆ ಸೇಮ್ ಅದೇ ರೀತಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಕೇಸ್ ನಿಮಗೆ ನೋಡೋಕೆ ಸಿಗ್ತದೆ. ಫಸ್ಟ್ ಲುಕ್ಕಲ್ಲಿ ಓಲಿ ಶಿಟ್, ನಾನು ಈ ಲೆವೆಲ್ನ ಬಿಲ್ಡನ್ನು ಹೊಂದಿರುವಂಥ ಕೇಸನ್ನು ನನ್ನ ಜೀವನದಲ್ಲಿ ನೋಡೇ ಇರಲಿಲ್ಲ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಏನಕ್ಕೆ ಹಂಗಂದೆ ಅಂತ. ಅದನ್ನು ಬಿಟ್ಟರೆ ಇದ್ರೊಳಗಡೆ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ಡೈರೆಕ್ಟಾಗಿ ಈ ಒಂದು ಕೇಸಿಗೆ ಬಂತು ಅಂತ ಅಂದರೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ವೆಯ್ಟ್ ಇದೆ. ಕಾರಣ ಏನಪ್ಪ ಅಂತ ಅಂದರೆ ಕಂಪ್ಲೀಟ್ಲಿ ಮೆಟಲ್ ಬಿಲ್ಡು. ಸೌಂಡ್ ಕೇಳಿಸ್ಕೊಳ್ಳಿ, ಕಂಪ್ಲೀಟ್ ಮೆಟಲ್ ಬಿಲ್ಡು. ಸೊ ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರೋ ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ ಕಂಪ್ಲೀಟ್ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಕೇಸ್ ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರಲಿಲ್ಲ. ಬೆಂಕಿದೆ ಮಾತ್ರ, ಏನು ಸಾಲಿಡ್ ಆಗಿದೆ ಅಂತ ಅಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ ಇಂಪ್ರೆಸ್ ಮಾಡ್ತು.
ಆದರೆ ಇದರೊಳಗಡೆ ಇರುವಂಥ ಬಡ್ಸ್ ಆ್ಯಕ್ಚುಲಿ ನಾರ್ಮಲ್ ಪ್ಲಾಸ್ಟಿಕ್ ಬಡ್ಸ್ ಆಯಿತಾ. ಇದರ ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಸಿಲಿಕಾನ್ ಟಿಪ್ಸನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ಸ್ ಇದೆ ಮತ್ತು ಈ ಒಂದು ಕೇಸ್ ಮತ್ತು ಬಡ್ಸ್ ಎರಡರಲ್ಲೂ ಕೂಡ ನಿಮಗೆ ಇಂಡಿಕೇಟರ್ ಸಿಗ್ತಾ ಇರುವಂಥದ್ದು. ತುಂಬ ಲೈಟ್ ವೇಟ್ ಇದೆ ಮಾತ್ರ ಈ ಒಂದು ಬಡ್ಸ್ ಇದೆ ಅಲ್ವಾ, ಹೆವಿ ಅಂದರೆ ಹೆವಿ ಲೈಟ್ ವೇಟ್ ಇದೆ. ಸೊ ಬ್ಯಾಟ್ರಿ ಬ್ಯಾಕಪ್ಪು ಪರವಾಗಿಲ್ಲ ಇದು ಆಯಿತಾ. ತುಂಬ ಸಣ್ಣ, ಅದೆಲ್ಲಿ ಬ್ಯಾಟ್ರಿ ಫಿಕ್ಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಒಂದು 6 ಗಂಟೆ ನಿಮಗೆ ಒಂದು ಮಿಡ್ ವಾಲ್ಯೂಮಲ್ಲಿ ಒಂದು 6 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತಂತೆ ಆಯಿತಾ. ಸೊ ಓವರಾಲ್ ಕೇಸನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು 30 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕು ಒಂದು ಒಳ್ಳೆಯ ವಿಷಯ ಆಯಿತಾ. ಮತ್ತು ಇದರಲ್ಲಿ ಬ್ಲೂಟೂತ್ 5.1 ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಆಟೋ ಪೇರಿಂಗ್ ಅಂದರೆ ಎಲ್ಲದರಲ್ಲೂ ಇರುತ್ತೆ. ಹಿಂಗೆ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಪೇರ್ ಆಗುತ್ತೆ. ಜೊತೆಗೆ IP65 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಹಾಕ್ಕೊಂಡು ನೀವು ವರ್ಕೌಟ್ ಮಾಡ್ಬೋದು. ಸ್ವೆಟ್ ಪ್ರೂಫು, ಸ್ವಲ್ಪ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ, ಒಂದು ಒಳ್ಳೆಯ ವಿಷಯ. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಪರವಾಗಿಲ್ಲ, ನಾನು ಕ್ರೇಜಿ ಗುರು ಅಂತ ಅನ್ನಲ್ಲ. ಈ ಒಂದು ಏನು ಟ್ರೂ ವೈರ್ಲೆಸ್ ಇಯರ್ಬಡ್ ಇದೆ ಅದು 1700 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ, 1700 ರೂಪಾಯಿಗೆ. ಸೊ ಈ ಒಂದು ಬೆಲೆಗೆ ಈ ಒಂದು ಕೇಸ್ನ ಬಿಲ್ಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ, ಬೆಂಕಿ ಗುರು ಅನ್ನಲ್ಲ, ಇದಕ್ಕಿಂತ ಚೆನ್ನಾಗಿರೋದು ನೋಡಿದ್ದೀನಿ. ಒಟ್ಟಿಗೆ ಬಿಲ್ಡ್ ಅಂತೂ ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ ಇಂಪ್ರೆಸ್ ಮಾಡುತ್ತೆ ನನಗೆ. ಸೊ ಒಂಥರ ಕ್ಲಾಸಿಕ್ ಆಗಿದೆ ಮಾತ್ರ, ಹೆವಿ ಇಂಪ್ರೆಸಿವ್. 1700 ರೂಪಾಯಿಗೆ ನೋಡಿ ಕೇಸ್ ಮಾತ್ರ ನನಗೆ ಬೆಂಕಿ ಅಂತ ಅನ್ನಿಸ್ತು. ಸೊ ನೋಡಿ, ಒಂದು ಇದು ಕೂಡ ಒಂದು ಡೀಸೆಂಟ್, ಬೆಸ್ಟ್ ಅಲ್ಲ, ಡೀಸೆಂಟ್ ಆಪ್ಷನ್ ಆಗಬಹುದು. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಸ್ಮಾರ್ಟ್ ವಾಚ್. ಸೊ ಸೆನ್ಸ್ ಎಡಿಸನ್ 1 ಅಂತ ಹೆಸರು ಹೆಂಗೆ ಇಟ್ಟಿದ್ದಾರೆ ನೋಡಿ, ಎಡಿಸನ್ 1 ಅಂತ. ಇದೊಂದು ಸ್ಮಾರ್ಟ್ ವಾಚು. ಇದರ ಬೆಲೆ ಕೇಳಿದ್ರೆ ನೀವು 100% ಶಾಕ್ ಆಗ್ತೀರಾ. ಇದು ಕೂಡ ಕೇವಲ 1700 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 1700 ರೂಪಾಯಿ. ಲೆಟ್ಸ್ ಮೇಕ್ ಸೆನ್ಸ್. ಇದರಲ್ಲಿ ನಿಮಗೆ ಕಾಲಿಂಗ್ ಫೀಚರ್ ಸಿಗ್ತದೆ, ಇದರಲ್ಲೂ ಕಾಲಿಂಗ್ ಫೀಚರ್ 1700 ರೂಪಾಯಿಗೆ. ಓಕೆ, ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಸೇಮ್ ಅದೇ ರೀತಿ ಒಂದು ಬಾಕ್ಸ್ ಒಳಗೆ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಅದರ ಕೆಳಗಡೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ಸಿಗ್ತಾ ಇರುವಂಥದ್ದು. ಸೂಪರ್ ಆಗಿದೆ ಮಾತ್ರ ಬಿಲ್ಡು ಸ್ಮಾರ್ಟ್ ವಾಚ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ ಒಂದು ಚಾರ್ಜರು ಮತ್ತು ಒಂದು ಎಕ್ಸ್ಟ್ರಾ ಬೆಲ್ಟನ್ನು ಕೊಟ್ಟಿದ್ದಾರೆ. ಈ ಬೆಲ್ಟೇ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡ್ತಾ ಇದ್ದೀರಾ, ಬೆಲ್ಟ್ ಮಾತ್ರ ಬೆಂಕಿದೆ ಅಂತ ಅನ್ನಿಸ್ತಾ ಇದೆ. ಸೊ ಒಂದೊಳ್ಳೆ ಕ್ವಾಲಿಟಿಯ ಬೆಲ್ಟ್ ಇದಾಗಿದೆ. ಸೊ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೂಪರ್ ಆಗಿದೆ ಮಾತ್ರ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಕಂಪ್ಲೀಟ್ ಬಾಡಿ ಇದೆ ಅಲ್ವಾ, ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಬಾಡಿ. ಇದರಲ್ಲೇ ನಿಮಗೆ ಮೈಕ್ರೋಫೋನ್ ಇದೆ, ಇದರಲ್ಲೇ ಸ್ಪೀಕರ್ ಕೂಡ ಇರುವಂಥದ್ದು. ಕಾಲ್ ಬಂತು ಅಂದರೆ ಇಲ್ಲೇ ನಾವು ರಿಸೀವ್ ಮಾಡ್ಕೊಂಡು ಮಾತಾಡ್ಬೋದು. ಒಂದು ರೀತಿ ನೋಡೋದಕ್ಕೆ ಆಪಲ್ ವಾಚ್ ಥರ ಇದೆ ಆಯಿತಾ, ಲಿಟ್ರಲಿ ಅಷ್ಟೇ ಬಿಲ್ಡ್ ಸಕ್ಕತ್ತಾಗಿದೆ. ಮುಂದೆ 2.5D ಗ್ಲಾಸು, ಡಿಸ್ಪ್ಲೇ ಕೂಡ ತುಂಬ ದೊಡ್ಡದಾಗಿರುವಂಥದ್ದು. ಇದು ನಿಮಗೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನನ್ನ ಜೊತೆಗೆ ಬರ್ತಾ ಇರುವಂಥದ್ದು. ನೀರಿಗೆ ಅದ್ದಿದ್ರೂ ಏನಾಗಲ್ಲ, ಹಾಕೊಂಡು ಸ್ನಾನ ಮಾಡಿದ್ರು ಏನಾಗಲ್ಲ. ಇದರಲ್ಲಿ ನಿಮಗೆ ಹಾರ್ಟ್ ರೇಟ್ ಮಾನಿಟರ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇರುವಂಥದ್ದು. ನೀವು ಬೇಕಾದರೆ ಆಪಲ್ಲಿಗಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಆ್ಯಂಡ್ರಾಯ್ಡ್ ಫೋನ್ಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಸೂಪರಾಗಿ, ತುಂಬ ನ್ಯಾವಿಗೇಷನ್ ಮಾತ್ರ ತುಂಬ ಸ್ಮೂತ್ ಆಗಿದೆ. ಡಿಸ್ಪ್ಲೇ ತುಂಬ ಬ್ರೈಟಾಗಿ ಕೂಡ ಇರುವಂಥದ್ದು. 150ಕ್ಕಿಂತ ಹೆಚ್ಚು ವೆಬ್ ವಾಚ್ ಫೇಸಸ್ ನಿಮಗೆ ಸಿಗುತ್ತೆ. SpO2 ಆಗಲಿದೆ, ಬ್ಲಡ್ ಆಕ್ಸಿಮೀಟರ್ ಆಗಿರ್ಬೋದು, ನೀವು ಸ್ಟೆಪ್ಸ್ ಕೌಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇರುವಂಥದ್ದು. ಬೇಸಿಕ್ ಫೀಚರ್ ಆದಂಥ ಸ್ಟಾಪ್ ವಾಚು, ವೆದರು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ನೋಡ್ಕೊಬೋದು ಆಯಿತಾ. ಬೇಜಾನ್ ಸ್ಪೋರ್ಟ್ಸ್ ಮೋಡ್ಗಳು ಕೂಡ ಇದೆ. ಮತ್ತು ಸಪ್ರೇಟಾಗಿ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡ್ಬೋದು ಮತ್ತು ಇಲ್ಲೇ ಡಯಲ್ ಕೂಡ ಮಾಡ್ಬೋದು. ಸೊ ಒಂದು ಒಳ್ಳೆಯ ವಿಷಯ. ಸೊ 1700 ರೂಪಾಯಿಗೆ ಒಂದು ಸ್ಮಾರ್ಟ್ ವಾಚನ್ನು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು, ಅಷ್ಟು ಸಖತ್ತಾಗಿದೆ. ಜೊತೆಗೆ ಎಕ್ಸ್ಟ್ರಾ ಬೆಲ್ಟ್ ಬೇರೆ ಕೊಡ್ತಾ ಇದ್ದಾರೆ ಅವರೇನೆ. ಸೊ ಸ್ಟೀಲ್ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಯಪ್ಪ, ಎಂಥ ಕಾಲ ಬಂತು ಗುರು. ಒಂದು ಟೈಮಲ್ಲಿ ನಾವು ಫಿಟ್ನೆಸ್ ಬ್ಯಾಂಡ್ಗೆ 2,500-3,000 ರೂಪಾಯಿ ಕೊಡಬೇಕಾಗಿತ್ತು. ಈಗ 1700 ರೂಪಾಯಿಗೆ ಈ ಲೆವೆಲ್ ಸ್ಮಾರ್ಟ್ ವಾಚ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ನನಗೆ ಹೆವಿ ಇಂಪ್ರೆಸಿವ್ ಅನಿಸುತ್ತೆ. ಸಖತ್ತಾಗಿದೆ. ಅಂದರೆ ಯೋಚನೆ ಮಾಡ್ಕೊಳ್ಳಿ, ಬರೀ 1700 ರೂಪಾಯಿಗೆ ಈ ಥರ ವಾಚ್ ಸಿಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಂಥ ಕಾಲ ಬಂತು ಅಂತ. ಸೊ ಬೆಂಕಿ ವಿಷಯ, ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಯಿತು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸೊ ಇದು ಒಂದ್ಸಲ ನೀವು ಫುಲ್ ಚಾರ್ಜ್ ಮಾಡಿದ್ರೆ 3 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅಂದರೆ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ 3 ದಿನ ಅಂದರೆ ನೀವು ಕಂಟಿನ್ಯೂಸ್ ಕಾಲಲ್ಲಿ ಮಾತನಾಡ್ತಾ ಇದ್ದೀರಾ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಬಹುದು. 3 ದಿನ ಅಂದರೆ ಸ್ವಲ್ಪ ಬ್ಯಾಟ್ರಿ ಕಡಿಮೆನೆ, ಹೆವಿ ಇಂಪ್ರೆಸಿವ್ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ನೋದಿಲ್ಲ. ಇನ್ನು ಇದರ ನಂತರ ಮುಂದಿನ ಸ್ಮಾರ್ಟ್ ವಾಚ್ಗೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ಸೆನ್ಸ್ ಅವ್ರದ್ದು ಐನ್ಸ್ಟೀನ್ 1 ಅಂತ. ಎಂಥ ಹೆಸರಿಟ್ಟವ್ರೆ ಅಂದರೆ ಬೆಂಕಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ತುಂಬ ರೋಬೋಸ್ಟ್ ಆಗಿರುವಂಥದ್ದು, ಅಮೋಲೆಡ್ ಡಿಸ್ಪ್ಲೇ
ಮತ್ತು ಇದರಲ್ಲೂ ಕೂಡ ಬ್ಲೂಟೂತ್ ಕಾಲಿಂಗ್ ಸಿಗುತ್ತೆ. ಸೊ ಮೊದಲನೇದಾಗಿ ಈ ಒಂದು ವಾಚ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಸೇಮ್ ಅದೇ ರೀತಿ ನಿಮಗೆ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಅದ್ರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ವಾಚ್ ನೋಡೋಕೆ ಸಿಗುತ್ತೆ. ಬೆಂಕಿಯಾಗಿದೆ ಮಾತ್ರ, ತುಂಬ ಲೈಟ್ ವೆಯ್ಟ್ ಇದೆ, ಹೆವಿ ಅಂತ ನೋಡಲ್ಲ ಆಯಿತಾ, ತುಂಬ ಲೈಟ್ ವೆಯ್ಟ್ ಇರುವಂಥದ್ದು. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ ಒಂದು ಚಾರ್ಜರ್ ಕೊಟ್ಟಿರುವಂಥದ್ದು, ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಸಿಗ್ತಾ ಇಲ್ಲ. ಚಾರ್ಜರ್ ತುಂಬ ಡಿಫ್ರೆಂಟ್ ಆಗಿದೆ ಒಟ್ಟಿಗೆ. ಸೊ ಇನ್ನು ಡೈರೆಕ್ಟಾಗಿ ಈ ಒಂದು ವಾಚಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಸಖತ್ತಾಗಿದೆ ಡಿಸೈನು. ಇದರ ಬೆಲೆ ಕೂಡ ಅಷ್ಟೇ ಒಂದು ಲೆವೆಲಿಗೆ ಕಡಿಮೆ ಇದೆ ಆಯಿತಾ. ಸುಮಾರು 3,100 ರೂಪಾಯಿ ಆಗುತ್ತೆ ಆಯಿತಾ, 3,100 ರೂಪಾಯಿ. ಈ 3,100 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆಯ ಸ್ಮಾರ್ಟ್ ವಾಚ್ ಆಗಬಹುದು. ಯೂಸರ್ ಇಂಟರ್ಫೇಸ್ ತುಂಬ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ತುಂಬ ಸ್ಮೂತಾಗಿ ಪ್ರತಿಯೊಂದು ಕೂಡ ನ್ಯಾವಿಗೇಟ್ ಆಗ್ತಿರುವಂಥದ್ದು. ಇದರಲ್ಲೂ ಕಾಲಿಂಗ್ ಫೀಚರ್ ಇದೆ. ಸೊ ಸೂಪರ್ ವಿಷಯ ಅಂದರೆ ಇಷ್ಟಪಡ್ತೀನಿ ಆಯಿತಾ. ಇದರಲ್ಲೇ ನೀವು ಮ್ಯೂಸಿಕ್ಕನ್ನು ಸ್ಟೋರ್ ಮಾಡ್ಕೊಬೋದು. ಲೋಕಲ್ ಸ್ಟೋರೇಜ್ ಅಂದರೆ ಅವ್ರು ಏನು ಒಂದು ಚಾರ್ಜರ್ ಕೊಟ್ಟಿದ್ರಲ್ವ, ಅದನ್ನು ನೀವು ಕನೆಕ್ಟ್ ಮಾಡಿ ನಿಮ್ಮ PC ಕನೆಕ್ಟ್ ಮಾಡಿದ್ರೆ ಅಲ್ಲಿ ಫೈಲ್ ತೋರಿಸುತ್ತೆ ಆಯಿತಾ, ನಿಮ್ಮದು ತೋರಿಸುತ್ತೆ ಫೋಲ್ಡರ್ ಪೆನ್ಡ್ರೈವ್ ಥರ. ಅದರೊಳಗೆ ನೀವು ಸಾಂಗನ್ನು ಕಾಪಿ ಮಾಡಿಕೊಂಡು ಆರಾಮಾಗಿ ಈ ಒಂದು ವಾಚ್ಗೆ ಡೈರೆಕ್ಟಾಗಿ ಯಾವುದಾದ್ರೂ ಒಂದು TWS ಕನೆಕ್ಟ್ ಮಾಡ್ಕೊಂಡು ಇಲ್ಲೇ ಸಾಂಗ್ ಕೇಳ್ಬೋದು. ಸಾಂಗನ್ನು ಅಥವಾ ನಾರ್ಮಲ್ ಇದರಲ್ಲಿರುವಂಥ ಸ್ಪೀಕರ್ನಲ್ಲೇ ಸಾಂಗ್ ಪ್ಲೇ ಮಾಡ್ಬೋದು. ಸೊ ಲೋಕಲ್ ಸ್ಟೋರೇಜ್ ಇರುತ್ತೆ. ಸೊ ಬೆಂಕಿ ವಿಷಯ ಅಂತ ಅನ್ನಿಸ್ತು ನನಗೆ. ಇದು ಕೂಡ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ನ ಜೊತೆಗೆ ಬರ್ತಾ ಇರುವಂಥದ್ದು. ಸೂಪರ್ ವಿಷಯ. ಸ್ಪೋರ್ಟ್ಸ್ ಮೋಡು ಅದರಲ್ಲಿ ಏನು ಹೇಳಿದೆ ಕಂಪ್ಲೀಟ್ ಫೀಚರ್ ಇದರಲ್ಲೂ ಇದೆ ಆಯಿತಾ. ಒಂದೇನಪ್ಪ ಅಂದರೆ ತುಂಬ ದೊಡ್ಡ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. 3,000 ರೂಪಾಯಿಗೆ ಇಷ್ಟು ದೊಡ್ಡ ಅಮೋಲೆಡ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಅಂದರೆ ಕ್ರೇಜ್. ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಬಿಗ್ಗೆಸ್ಟ್ ಇರ್ಬೋದೇನೋ ನಂಗೆ ಅನ್ನಿಸ್ದಂಗೆ. ಇದೆಲ್ಲ ಮೋಸ್ಟ್ಲಿ ಇಂಟ್ರೊಡಕ್ಟರಿ ಪ್ರೈಸ್ ಇರಬಹುದೋ ಅಥವಾ ಪರ್ಮನೆಂಟ್ ಪ್ರೈಸೋ ಗೊತ್ತಿಲ್ಲ. ಒಟ್ಟಿಗೆ 3,000 ರೂಪಾಯಿಗೆ ಬೆಂಕಿ ಇದೆ ಅಂತ ಅನ್ನಿಸ್ತದೆ ನಂಗೆ. ಸ್ಪೋರ್ಟ್ಸ್ ವಾಚ್ ಥರ ಅನ್ನಿಸ್ತಿಲ್ವ ನಿಮ್ಗೊಂಥರ ಹಾಕ್ಕೊಂಡ್ರೆ ಒಂಥರ ಹೆವಿ ಇದೆ ಅಂತಲೂ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ತುಂಬ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು. ಸೊ ಹೆವಿ ಇಂಪ್ರೆಸಿವ್ ವಿಷಯ. ಹಾರ್ಟ್ ರೇಟ್ ಮಾನಿಟರ್ ನಾನು ಚೆಕ್ ಮಾಡ್ದಂಗೆ ಎಲ್ಲರದು ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ. ಸ್ಟೆಪ್ ಕೌಂಟು ಕೂಡ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ. ಅದನ್ನು ಬಿಟ್ಟರೆ ಬೇಸಿಕ್ ಫೀಚರ್ ಹೇಳಿದ್ನಲ್ಲ, ಕ್ಯಾಲೆಂಡರ್ ಆಗಿರ್ಬೋದು, ಸ್ಟಾಪ್ ವಾಚ್ ಆಗಿರ್ಬೋದು, ವೆದರ್ ಇವನ್ನೆಲ್ಲ ತೋರಿಸುತ್ತೆ. ಇದನ್ನು ಕೂಡ ನೀವು ಆರಾಮಾಗಿ ಸಪ್ರೇಟಾಗಿ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡ್ಬೋದು, ಇಲ್ಲೇ ಕಾಲ್ ಕೂಡ ಮಾಡ್ಬೋದು, ಡಯಲ್ ಇಲ್ಲೇ ಮಾಡ್ಬೋದು, ಎರಡರಲ್ಲೂ. ಸೊ ಇಷ್ಟೆಲ್ಲ ಫೀಚರ್ ಇದೆ. ಒಂದೊಳ್ಳೆ ಪ್ರೈಸ್ 3,000 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ಆರಾಮಾಗಿ ಪರ್ಚೇಸ್ ಕೂಡ ಮಾಡಬಹುದು. ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ನಂಗೆ ಅನ್ನಿಸ್ದಂಗೆ ಅಷ್ಟೇ ಸೇಮ್ 3 ದಿನ ಇವ್ರು ಹೇಳೋ ಪ್ರಕಾರ. ಸ್ಟ್ಯಾಂಡ್ ಬೈ 15 ದಿನ ಬರುತ್ತಂತೆ. 3 ದಿನ ಒಟ್ಟಿಗೆ ನಾರ್ಮಲ್ ಡಿಪೆಂಡ್ಸ್ ಆನ್ ನಿಮ್ಮ ಯೂಸ್. 3 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಈ ಡಿಸ್ಪ್ಲೇ ಮಾತ್ರ ಬೆಂಕಿ, ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ ಡಿಸ್ಪ್ಲೇನ ಈ ಒಂದು ವಾಚ್ಗೆ ಹಾಕಿದರೆ ಅದೇ ನಂಗೆ ಹೆವಿ ಇಂಪ್ರೆಸಿವ್ ಅಂತ ಅನಿಸಿದ್ದು. ಸೊ ಇದಿಷ್ಟು ಈ ಎಲ್ಲ ಗ್ಯಾಜೆಟ್ಗಳ ಪರಿಚಯ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಒಟ್ಟಿಗೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಎಲ್ಲರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಒಂದು ಹೊಸ ಬ್ರ್ಯಾಂಡು. ಆಲ್ರೆಡಿ ಇವರು ಸುಮಾರು 500ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ಗಳನ್ನ ಆಲ್ರೆಡಿ ಎಲ್ಲ ಕಡೆ ಸೆಟ್ ಮಾಡಿದಾರಂತೆ. ಮುಂಚೆನೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದನ್ನೆಲ್ಲ ಯೋಚನೆ ಮಾಡಿರ್ತಾರೆ. ಸೊ ಕಾದು ನೋಡೋಣ ಹೆಂಗೆ ಇವರು ಮ್ಯಾನೇಜ್ ಮಾಡ್ತಾರೆ ಪ್ರತಿಯೊಂದು ಅಂತ. ನಂಗೆ ಅನ್ನಿಸ್ದಂಗೆ ಇವೆಲ್ಲ ಒಂದು ರೀತಿ ಬೆಲೆ ಅಫೋರ್ಡಬಲ್ ಆಗಿದೆ. ಒಟ್ಟಿಗೆ ಹೆಂಗೆ ಮಾಡಿದ್ರು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಗೊತ್ತಿಲ್ಲ, ಒಟ್ಟಿಗೆ ಬೆಲೆ ಮಾತ್ರ ತುಂಬ ಅಫೋರ್ಡಬಲ್ ಆಗಿರುವಂಥದ್ದು ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಸೂಪರ್ ಅಂತ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಗ್ಯಾಜೆಟ್ಗಳ ಪರಿಚಯ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕಾಮೆಂಟ್ ತಿಳಿಸಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನದಲ್ಲಿ.